15 ದಿವಸದಿಂದ ನಮ್ಮ ಪುಲಿನ ನಾನಂತೂ ತುಂಬಾ ಮಿಸ್ ಮಾಡ್ಕೊಂತೀನಿ. ಯಾಕಂದ್ರೆ ನಮ್ಮ ಪುಲಿ ಅವ್ರಿಗೆ ಹೋಗಿ ಅವನೇ ಸರಿ ಮುಟ್ಟಿದ್ದು ಯಾರ್ದಪ್ಪ ಜಮೀನು ಅಂತ ಕೇಳಿದ್ರೆ ನಮ್ಮ ಪುಲಿ ಹೊಡೆದ ಜಮೀನು. ಬಟ್ ಅವ್ರ ರಿಲೇಷನ್ ಇವತ್ತು ತೋಟ ಮಾಡ್ತಾ ಇದ್ದೋ ಇದಿರೋದು 1 ಎಕರೆ ಬೈಲು. ಪಾಪ ಎಣ್ಣೆ ಇಟ್ಕೊಂಡು ಅಲ್ವೇ ಹೊಡೆದು ಕಳ್ಸ್ಕೊಡ್ತೀನಿ ಬಾ ಅಂತಂದು ನಾನು ಕೂಡ ಅಲ್ವೇ ಹೊಡ್ಕೊಂಡು ಬರ್ತಾ ಇದ್ದೆ. ಇವತ್ತು ಯಾವ್ದಪ್ಪ ಶೆಲ್ಟರ್ ಇದಕ್ಕೆ ಬೀಜ ಅಂದ್ರೆ ಟ್ಯಾಕಿಸು 999 ಬೀಟ್ರೋಟ್ ಬೀಜ ಶೆಲ್ಟರ್ದು ಒಂದು ಪ್ಯಾಕೆಟ್ ಬಂದು 1050 ರೂಪಾಯಿ ಕೊಡೋನು ಬೀಳ್ತಾ ಇದೆ. ಎಕರೆಗ 20 ಪ್ಯಾಕೆಟ್ ಕೊಡೋನು ಬೇಕಾಗ್ತದೆ ಬೇಸಿಗೆ ಅಲ್ವಾ, ಅದಕ್ಕೋಸ್ಕರ 2 ಪ್ಯಾಕೆಟ್ ಎಕ್ಸ್ಟ್ರಾ ಶೆಲ್ಟರ್ 22 ಪ್ಯಾಕೆಟ್. ನಮ್ಮ ಪುಲಿಯವ್ರ ಮನೆ ಯಾವ್ದಂತ ಕೇಳ್ಬೋದು, ಇದೇ ನಮ್ಮ ಪುಲಿಯವರು ಇರೋ ಮನೆ. ನಾನು ಹೊಡೆದಿರೋ ಅಲ್ವೇ ಬೈಲು ಈ ತರ ಐತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡೋದು. ಟೈಮ್ ನೋಡಿದ 11 ಗಂಟೆ ಆಯ್ತು. ಹಸು ಇಟ್ಕೊಂಡು ಹೋಗೋಣ ಫಸ್ಟ್ಗೆ ನನ್ನ ಫ್ರೆಂಡ್ ಕೂಡ ಹಸು ಇಟ್ಕೊಂಡು ಹೋಗ್ತಾ ಇದ್ದೆ. ಮೊನ್ನೆ ಒಂದು ಗಿವ್ ಹೇಳಿದೆ 20,000 ಕೊಡ್ತೀನಿ ಹಸು ಓರಿ ಸಿಕ್ಕಿದ್ರೆ ಅಂತ. ಪಾಪ ಅವ್ರು ಯಾರು ಸಾಕಿದ್ರೆ ಅವ್ರಿಗೆ ಕೂಡ ಸಿಕ್ಕೈತೆ. ನನ್ನ ಫಾಲೋವರ್ಸ್ ನನ್ನ ವಿಡಿಯೋಸ್ ನೋಡಿ ತುಂಬಾ ಜನಕ್ಕೆ ಶೇರ್ ಮಾಡಿದೆ, ಅದಕ್ಕೋಸ್ಕರ 1,000 ರೂಪಾಯಿ ಗಿವ್ ಹೇಳಿದೆ. ಇದರಲ್ಲಿ ಗೆದ್ದಿರೋರು ಯಾರಪ್ಪ ಅಂತಂದ್ರೆ ಕೋಲಾರ್ ಮೀನ್ಸ್ ಅಂತ. ಇವರಿಗೆ 2826 ಲೈಕ್ ಕೂಡ ಬಂದೈತೆ. ಅವ್ರು ಇದ್ಕೊಂಡು ನಾನು ಒಂದು ಪ್ರಶ್ನೆ ಕೇಳಿದೆ, 500 ರೂಪಾಯಿ ಕೊಟ್ಟು ನೀವೇನು ಮಾಡ್ತೀರಾ ಅಂತ. ಅಣ್ಣ ನೀವು ಕೂಡ 500 ರೂಪಾಯಿ ನಾನು ಅನಾಥಾಶ್ರಮಕ್ಕೆ ಕೊಡ್ಬೇಕು ಅನ್ಕೊಂಡು ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತಂದ್ರು. ಅದಕ್ಕೋಸ್ಕರ ನನ್ನ ಕೈಲಾಗಿದ್ದು ನಾನು ಇವತ್ತು ಅವರಿಗೆ 3,000 ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಅನಾಥಾಶ್ರಮಕ್ಕೆ ಪಾಪ ಹೆಲ್ಪ್ ಮಾಡ್ತಾರೆ ಅಂದಾಗ ನನ್ನ ಕೈಲಾಗಿದಷ್ಟು ನಾನು ಕೂಡ ಹೆಲ್ಪ್ ಮಾಡೋದಂತ ಕೂಡ ಮಾಡಿದೆ. ನಾನು ಮಾಡಿರೋ ಹೆಲ್ಪ್ನ ದಯವಿಟ್ಟು ಯಾವುದೇ ತರ ಮಿಸ್ಯೂಸ್ ಮಾಡ್ಕೊಂಬೇಡಿ ಅಂತ ಹೇಳಕ ಇಷ್ಟಪಡ್ತೀನಿ. ನಾನು ಸೆಂಡ್ ಮಾಡಿರೋ ಅಮೌಂಟ್ ಪ್ರೂಫ್ ಸಮೇತ ಹಾಕಿದ್ದೀನಿ. ಅದೇ ತರ ಕಾಟೇರ್ ಅಂತ ಕೂಡ ಕಮೆಂಟ್ ಮಾಡಿದ್ರು. ಇವ್ರಿಗೆ 1081 ಲೈಕ್ ಕೂಡ ಬಂದಿತ್ತು. ಇವ್ರದ್ದು ಯಾವ್ರಪ್ಪ ಅಂತ ಕೇಳಿದ್ರೆ ತಮಿಳ್ನಾಡು ಇದು ಉಚ್ಚರಪಳ್ಳಿ ಅಂತೆ. ಪಾಪ ಅವ್ರಿಂದ ಕೂಡ ಕಮೆಂಟ್ ಮಾಡೋರೆ. ಅವ್ರಿಗೋಸ್ಕರ 500 ರೂಪಾಯಿ ಕೂಡ ನಾನು ಇವತ್ತು ಫೋನ್ ಪೇ ಮಾಡಿದ್ದೀನಿ. ಈ ಹುಡುಗ ಫಸ್ಟ್ ಇಯರ್ ಡಿಗ್ರಿ ಅಂತೆ. ಅದೇ ತರ ಚೆನ್ನಾಗಿ ಓದಿ ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ಸಾಕು ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ನಾನು ಕೊಟ್ಟಿರೋ ಅಮೌಂಟ್ ಯಾವುದೇ ತರ ಮಿಸ್ಯೂಸ್ ಮಾಡ್ಕೊಂಬೇಡಿ. ಇಬ್ರು ವಿನ್ನರ್ಸ್ಗೆ ಅಂತ ಹೇಳಕ ಇಷ್ಟಪಡ್ತೀನಿ. ನೀವು ಫಾಲೋ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನಾನು ಇವತ್ತು ಒಂದು ಚಿಕ್ಕ ಹೆಲ್ಪ್ ಮಾಡಿದ್ದೀನಿ. ಅದೇ ತರ ದೊಡ್ಡ ಹೆಲ್ಪ್ ಮಾಡಕ ಮುಂದೆ ಬರ್ತೀನಿ. ಇವತ್ತು ಕತೆ ಇಷ್ಟು ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಗೆ.